ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಅಪ್ಪ ತಿರುಮಲಕ್ಕೆ ಹೋಗ್ತಾ ಇದ್ದೀರಿ. ಬಾಯ್ ಕೃತಿ. ಈಗ ನಾವು ಮನೆಯಿಂದ ಹೊರಟಿ BMTC ಬಸ್ ಹತ್ತಿ SMET ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ನಾನು ಬಸ್ ಹತ್ಮೇಲೆ ಸ್ವಲ್ಪ ಹೊತ್ತಕ್ಕೆ ನಿದ್ದೆ ಮಾಡಿಬಿಟ್ಟೆ. ನೋಡಿ, ಚೆನ್ನಾಗಿ ನಿದ್ದೆ ಹೋಗ್ತಾ ಇದ್ದೀನಿ ನಾನು. ಈಗ ನಮ್ಮಪ್ಪ ರೈಲ್ವೆ ಸ್ಟೇಷನ್ ಬಂತಂತ ಎಬ್ಬರಿಸಿದ್ರು ನೋಡಿ. ನಾವು ರೈಲ್ವೆ ಸ್ಟೇಷನ್ ಒಳಗೆ ಹೋಗ್ತಾ ಇದ್ದೀರಿ. ನೋಡಿ ರೈಲ್ವೆ ಸ್ಟೇಷನ್ ಹೇಗಿದೆ, ಏರ್ಪೋರ್ಟ್ ಇದ್ದಂಗೆ ಐತೆ ನೋಡಿ. ನಾನು ಸ್ಟೆಪ್ ಹತ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ. ನನಗೆ ಖುಷಿ ಆಗ್ಬಿಡ್ತು ನಾನು ಬಂದಿದ್ದ ತಕ್ಷಣ. ಫಸ್ಟ್ ಟೈಮ್ ನೋಡ್ತಾ ಇರೋದು ಇದನ್ನು ನಾನು. ಏರ್ಪೋರ್ಟ್ ಇದ್ದಂಗೆ ಐತೆ. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ಇನ್ನೂ ಸ್ಟೆಪ್ ಹತ್ಬೇಕು ನಾವು. ಚೆನ್ನಾಗಿ ಮೂವ್ ಆಗ್ತಾಯಿತ್ತು. ಮೇಲೆ ಎಲ್ಲ ಏರ್ಪೋರ್ಟ್ ಇದ್ದಂಗೆ ಐತೆ ನೋಡಿ. ಆ ಕಂಬಿಗಳೆಲ್ಲ ಏರ್ಪೋರ್ಟ್ ಇದ್ದಂಗೆ ಐತೆ. ಬ್ರೇಕ್ ಎಲ್ಲ ಇದೆ. ಟ್ರೈನ್ ಸಿಕ್ಕಿದೆ, ಅಪ್ಪ ಅಲ್ಲಿ ಕೂತಾರೆ. ನಾನು ಈಗ ಓದ್ತಾ ಇದ್ದೀನಿ ಕೂತ್ಕೊಳಕ್ಕೆ. ಈಗ ನಾವು ಟ್ರೈನ್ ಹತ್ತಿದ್ದೀವಿ. ಈಗ 10 ಗಂಟೆಗೆ ನಾವು ತಿರ್ತಿಗೆ ರೀಚ್ ಆಗ್ತೀವಿ. ಬಂಗಾರಪೇಟೆ. ಮಳೆ ಬಿದ್ದೈತಿ ಈ ಕಡೆ ಮಾತ್ರ ಮಳೆ ಬಿದ್ದಿದೆ. ಈಗಲೂ ಬೀಳ್ತಾನೆ ಇತ್ತು. ಹೌದಾ? ಹೌದು, ಬೀಳ್ತಾ ಐತೆ. ಅದೇ ಅದು ಜಂಕ್ಷನ್ ಇದೇನೋ ಬಂಗಾರಪೇಟೆ. ನೋಡಿ ಎಲ್ಲ ಸುತ್ತ ಹಾಕಿ ನೋಡಲ್ಲಿ ಬೋರ್ಡ್ ಕಾಣಿಸ್ತೈತಾ? ಬೋರ್ಡ್ ಕಾಣಿಸ್ತೈತೆ, ಬಂಗಾರಪೇಟೆ. ಇಲ್ಲಿ ನಿಲ್ಲಿಸಲ್ಲ ಇದು. ಇಲ್ಲಿ ನಿಲ್ಲಿಸಲ್ಲ ಇದು. ಸೀದಾ ಜೋಲಾರ್ಪೇಟೆ ತನಕ ಎಲ್ಲೂ ನಿಲ್ಲಿಸಲ್ಲ. ಜೋಲಾರ್ಪೇಟೆ ತನಕ ಮಲ್ಕಂತೀಯ? ಏನಪ್ಪ ಕ್ಯಾಮ್ರಾ ಎಲ್ಲ ನೀರು ಬಿದ್ದೈತಾ? ನಾವು ಈಗ ತಿರುಪತಿಗೆ ರೀಚ್ ಆಗಿದ್ದೀರಿ. ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ತಿರುಮಲ ಬಸ್ ಹತ್ತಬೇಕು. ಫ್ರೆಂಡ್ಸ್, ನಾವು ಹೊಟ್ಟೆ ತುಂಬ ಅನ್ನ ಸಾಂಬಾರು ತಿಂದು ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. ಬಸ್ ಹೊರಟಿದೆ ಈಗ. ಪ್ರಯಾಣಕ್ಕೆ ಒಬ್ಬರಿಗೆ ಬಂದು 90 ರೂಪಾಯಿ, ಮಕ್ಕಳಿಗೆ 50 ರೂಪಾಯಿ. ಒಂದೇ ಸಲ ಬೇಕಂದ್ರೆ ನೀವು ಅಪ್ ಆ್ಯಂಡ್ ಡೌನ್ ತೊಗೋಬೋದು ಟಿಕೆಟ್ನ. ಸೊ ಬಸ್ ಅಲ್ಲಿಂದ ಹೊರಟು ಭೂದೇವಿ ಕಾಂಪ್ಲೆಕ್ಸ್ ಸೀದಾ ನಾವು ಅಲಿಪಿರಿ ಚೆಕ್ ಪೋಸ್ಟ್ ಇದೆಯಲ್ಲ, ಅಲ್ಲಿಗೆ ಹೋದಾಗ ಬಸ್ ನಿಲ್ಲಿಸಿತ್ತು. ಬಸ್ ನಿಲ್ಲಿಸಿ ಬಸ್ಸಲ್ಲಿ ಕಂಪ್ಲೀಟ್ ಎಲ್ಲನೂ ಚೆಕಪ್ ಎಲ್ಲ ಮಾಡಿ ಆಮೇಲೆ ಮತ್ತೆ ಬಸ್ ಹತ್ತಿಸ್ತಾರೆ. ಪ್ಲಾಸ್ಟಿಕ್ಕು ಅಂಥದ್ದು ಏನಾದ್ರು ಇತ್ತು ಅಂದರೆ ಎಲ್ಲ ಅಲ್ಲಿ ತೆಗೆದು ಬಿಸಾಕ್ತಾರೆ. ಸೊ ಅಲ್ಲಿಂದ ನಮ್ಮ ಪ್ರಯಾಣ ಶುರು ಆಯಿತು. ಅಲ್ಲಿಂದ ಒಂದು 45 ನಿಮಿಷ ಆಗುತ್ತೆ. ನಿದ್ದೆ ಮಾಡ್ತಾ ಇದ್ದೀನಿ ಸರ್. ಫ್ರೆಂಡ್ಸ್, ತಿರುಮಲ ರೀಚ್ ಆಗಿದ್ದೀವಿ. ನನಗೆ ಯಾಕೋ ನಿದ್ದೆ ಬರೋಕೆ ಅನಿಸ್ತಾಯಿತ್ತು, ಮೊನಕ್ ಅನಿಸ್ತಾ ಇತ್ತು. ಅದಕ್ಕೆ ಟೀ ತಗೊಂಡೆ. ನಾವು ಲಾಕರ್ ಹತ್ರ ಹೋಗಿ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಾವೀಗ ದರ್ಶನಕ್ಕೆ ಹೋಗೋಕ್ಕೆ ರೆಡಿಯಾಗಿ ಬಂದು ಕುತ್ಕೊಂಡಿದ್ದೀವಿ. ಲಾಕರ್ಸಿಂದ ಇಲ್ಲಿ ತನಕ ಬಂದು ಕುತ್ಕೊಂಡಿದ್ದೀವಿ. ಬಟ್ ಏನಂದರೆ ಮಳೆ ಜೋರಾಗಿ ಹೊಯ್ತೈತೆ. ಮುಗಿಸ್ಕೊಂಡು ಹೋಗ್ಬೇಕು. ಮಳೆ ಅಂತೂ ನಿಲ್ಲಲ್ಲ ಫ್ರೆಂಡ್ಸ್. ಪಕ್ಕ ನೋಡಿ ಬೇಕಾದ್ರೆ ಆ ಕಡೆ ಎಲ್ಲ. ನಡಿ ಅಲ್ಲಿಗೆ, ದೇವ್ರ ಹತ್ರ, ವೆಂಕಟರಮಣ ಸ್ವಾಮಿ ಹತ್ರ. ಓಂ ನಮೋ ವೆಂಕಟೇಶಾಯ. ನಮಗೆ ದರ್ಶನ ತುಂಬ ಚೆನ್ನಾಗಾಯಿತು. ಮುಗಿಸ್ಕೊಂಡು ಲಾಕರ್ ಹತ್ರ ಹೋಗ್ತಾ ಇದ್ದೀವಿ. ನಾವು ಫ್ರೀ ಬಸ್ಸಲ್ಲಿ ಲಾಕರ್ ಹತ್ರ ಹೋದ್ವಿ. ಲಗೇಜ್ ಎಲ್ಲ ತಗೊಂಡು ನನಗೆ ಕಲ್ಯಾಣಿಯಲ್ಲಿ ಈಜಬೇಕನ್ನಿಸ್ತು. ಅದಕ್ಕೆ ನಾವು ಕಲ್ಯಾಣ ಹತ್ರ ಹೊರಟ್ವಿ.
ಎಲ್ಲಿಗೆ ಹೋಗ್ತಾರ ಚಿನ್ನ? ಎಲ್ಲಿಗೆ? ನದಿ ಹತ್ರ ಸ್ನಾನ ಮಾಡಕ್ಕೆ. ಎಲ್ಲಿಗೆ? ನದಿ ಸ್ನಾನ. ನದಿ ಅಲ್ಲ, ಅಲ್ಲಿ ಕಲ್ಯಾಣಿ. ಹೋಗೋ ದಾರಿಯಲ್ಲಿ ಪ್ರಸಾದ ಕೊಡ್ತಿದ್ರು. ನಾವು ಸಹ ಕ್ಯೂ ಅಲ್ಲಿ ನಿಂತು ಈಸ್ಕೊಂಡು ತಿಂದ್ವಿ. ಯಾಕೆ ನೀರು ಜೋರ ಬರ್ತಿಲ್ಲ? ನಾವು ಪ್ರಸಾದ ತಿಂದ್ಕೊಂಡು ಕಲ್ಯಾಣಿ ಹತ್ರ ಹೋಗಿ ಸ್ನಾನ ಮಾಡಿ ಆಮೇಲೆ ಲಡ್ಡು ಪ್ರಸಾದ ಇಸ್ಕೊಂಬರಕ್ಕೆ ಹೋದ್ವಿ. ನಾವು ಲಡ್ಡು ಇಸ್ಕೊಂಡು ನನಗೆ ನಾಮ ಬೇಕು ಅಂತ ಹಠ ಮಾಡ್ತಾಯಿದ್ದೆ, ಹಾಕ್ಸ್ಕೊಂಡೆ. ಅದ್ರ ಜೊತೆ ನಮ್ಮ ಅಪ್ಪನೂ ಹಾಕ್ಸ್ಕೊಂಡ್ರು. ಹಾಯ್ ಫ್ರೆಂಡ್ಸ್, ಈಗ ನಾನು ನಡೆದು ಸುಸ್ತಾಗಿದ್ದೀನಿ. ನಾವು ಇದು ದರ್ಶನ ಆಯಿತು. ದರ್ಶನ ಆದಮೇಲೆ ಮತ್ತು ಅಲ್ಲಿ ಕಲ್ಯಾಣ ನದಿ ಹತ್ರ ಹೋಗಿ ಸ್ನಾನ ಮಾಡ್ಕೊಂಬಂದು ಆಮೇಲೆ ಬಟ್ಟೆ ಎಲ್ಲ ಹಾಕ್ಕೊಂಡು ಈಗ ನಾವು ನಡ್ಕೊಂಬಂದಾಗ ಆಮೇಲೆ ಅಲ್ಲಿ ಹೋಗೋ ದಾರಿಯಲ್ಲಿ ಲಡ್ಡು ಇಸ್ಕೊಂಡಾಗ ಹಂಗೆ ನಡ್ಕೊಂಬರೋವಾಗ ಸುಸ್ತಾಯಿತು ಅಂತ ಇಲ್ಲಿ ಕೂತ್ಕೊಂಡಿದ್ದೀರಿ. ನಾವು ಈಗ ಊಟಕ್ಕೆ ಹೋಗ್ಬೇಕು. ಊಟಕ್ಕೆ ಹೋಗಿ ಮಾಡ್ಕೊಂಡು ಸೀದಾ ನಮ್ಮ ಟ್ರೈನಲ್ಲಿ ಬರ್ತದೆ. ಅಲ್ಲಿ ಬಂದಾಗ ನಾವು ಹತ್ಬಿಟ್ಟು ನಾವು ಹೋಗ್ಬೇಕು. ಬಸ್ ಹತ್ರ ಹತ್ಬೇಕು ಅಷ್ಟೇ. ಕೈ ಮುಗಿ ದೇವ್ರಿಗೆ. ಸ್ನೇಹಿತರೆ, ಇವತ್ತು ನನ್ನ ಮಗನ ಕೈಯಲ್ಲಿ ಫುಲ್ ಬ್ಲಾಗ್ಸ್ ಮಾಡ್ಸೋಣ. ಬ್ಲಾಗ್ ಅನ್ನು ತುಂಬ ಅವನ ಕೈ ಮೇಲೆ ಬಟ್ ಏನು ಮಾಡಕ್ಕೆ ತುಂಬ ಸಂಕೋಚ ಪಡ್ತಿದ್ದೆ. ಅಲ್ಲೊಂದು ಸ್ವಲ್ಪ ಗುಂಪು ಕೊನೆಗೆ ಫುಲ್ ಸುಸ್ತಾಯ್ತು. ಇನ್ನು ಇನ್ನೇನು ನೋಡ್ತೀವಿ ನಾವು ಇಷ್ಟಪಟ್ಟು. ಲಾಕರ್ ಖಾಲಿ ಮಾಡ್ಕೊಂಡು ಹೋಗ್ತಿದ್ವಿ ಅಂತೇಳಿ ಲಾಕರ್ ಖಾಲಿ ಮಾಡಿ ಹೋಗ್ತೀವಿ ಅಂತೇಳಿ
ಹೋಗ್ತೀವಿ